ರಂಜಿತಾ ಕಲಿಸ್ತಿಲ್ಲ. ತೇಜು ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು. ಸಂಡೇ ಆದ್ರೂ ಪಾಪ ಎಲ್ಲ ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಬಿಡ್ತಾಯಿದ್ರು. ಚೆನ್ನಾಗಿತ್ತು ರಂಗೋಲಿ ಡಿಸೈನ್ಸ್. ಎಲ್ಲರೂ ಕೆಳಗಡೆ ರಂಗೋಲಿ ಕಾಂಪಿಟೇಷನ್ ಮಾಡ್ತೀರಿ. ಅಣ್ಣ ತಂಗಿರು ಬಂದ್ಬಿಟ್ಟು ಟೆರೆಸ್ ಮೇಲೆ ಕಾಂಪಿಟೇಷನ್ ಮಾಡೋರೆ. ನೀವೇ ಡಿಸೈಡ್ ಮಾಡಿ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಅಂಡ್ ವಿಶ್ರುತ್ ಗೌಡ ಯಾರ ಮನೆಗೆ ಸೆಕೆಂಡ್ ಸ್ಪೀಚ್ ವಿಜಯ್ ಏನಿದ್ರು ನಮ್ಮನ್ನೇ ಕರಿಬೇಕು. ನಮ್ಮಷ್ಟು ಚೆನ್ನಾಗಿ ಯಾರು ಹಾಕಲ್ಲ ಆ್ಯಂಡ್ ಹಾಕೋದು ಇಲ್ಲ. ಪಾಪ ಏನು ಮಾಡ್ತೀರಾ, ಎಲಿಜಿಬಿಲಿಟಿ ಇರಲಿಲ್ಲ, ವೋಟರ್ ಐ ಡಿ ಇರಲಿಲ್ಲ. ಅದಕ್ಕೆ ಪಾಪ ಬಂದ್ಬಿಟ್ಟು ಅವ್ರ ಟ್ಯಾಲೆಂಟ್ನ ಟೆರೆಸ್ ಮೇಲೆ ತೋರಿಸೋರೆ. ಪಾಪ ಎಲ್ಲ ರಂಗೋಲಿ ಬಿಟ್ಟಿದ್ರು, ಎಲ್ಲ ಹಾಳಾಯಿತು. ಇಲ್ಲಿ ಇವ್ರದ್ದು ಹಿಂಗೆ ಹಾಳಾಗೈತೆ. ಇನ್ನು ಕೆಳಗಡೆ ಅವ್ರದ್ದು ರಂಗೋಲಿ ಯಾರ್ಯಾರು ಬಿಟ್ಟಿರೋ ಅವ್ರದ್ದೆಲ್ಲ ಹೋಗಿರುತ್ತೆ. ಆಹಾ ಅಕ್ಕ ಅಂತೆ. ಅಮ್ಮುಜಿ ಯಾಕೆ ಕನ್ಫ್ಯೂಷನ್ ಆಗೋಗ್ಬಿಟ್ಟವಳೆ. ಅದು 60 kg ಎಲ್ಲ ಆಗಲ್ವಂತೆ, 40 kg ಲಾಸ್ಟ್ ಅಂತೆ. ಅಲ್ಲ ಸ್ಟ್ರೈಟೇ ಹೋಗ್ತೈತೆ, ಫುಲ್ ಟೈಟ್ ಆಗೈತೆ. ಅಲ್ಲ ನೀನು ಅಷ್ಟು ತಪ್ಪ ಇದೆಯಾ ಅಂತ. ಮುರ್ಗಿರ್ದು ಹಾಕ್ಬಿಟ್ಟು ಆಮೇಲೆ ಓ ಹಿಂಗಿಂಗ್ ಮಾಡ್ಬೇಕು. ನೀನ್ ಅವಾಗ್ಲಿಂದ ಹಿಂಗಿಂಗ್ ತಿರ್ಸಿ ಇವಾಗ ಗೊತ್ತಾಯ್ತು. ಹ್ಯಾಂಡ್ ಅನ್ನು ಹಿಂಗ್ ಮಾಡಿದ್ರೆ ತಾನೆ. ನೋಡ್ದ ರಂಜು? ತೇಜು ನಿನ್ ವೇಟ್ ತಡೆಯುತ್ತಾ ಅದು. ಅಮ್ಮುಚಿ ಒಂದ್ ಕೆಲಸ ಮಾಡೋಣ, ಪಾರಿವಾಳ ಹೊತ್ತಿಸ್ಬಿಡಿ. ಓಹೋ ಇದನ್ನ ಬಿಚ್ಬಿಟ್ಟು ಇದನ್ನ ಹಾಕ್ಬಿಡೋಣ. ಏ ಅಮ್ಮುಚಿ ಹಾಳು ಮಾಡುತ್ತೆ ಪಕ್ಕ. ಹಿಂಗಿಂಗ್ ತಿರ್ಗಿಸ್ಬೋದಲ್ಲ. ಅಮ್ಮುಚಿ ಪ್ರೋ ಆಗೋಗ್ಬಿಟ್ಟೋಳೆ ಕಣ. ಓಡಿಸಿ ಬಾ ಮುಚ್ಚಿ ಅಲ್ಲಿಂದ. ಅವಾಗಲೇ ಯೂಟ್ಯೂಬ್ ಚಾನೆಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಕಣ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟ. ಜಾಸ್ತಿ ಕ್ರೌಡ್ ಆಗಬೇಡ್ರಿ. ಇಲ್ಲಿ ನೋಡು, ಇದೇಂತಕ್ಕೆ ಮೊಟ್ಟೆ ಎಷ್ಟೆಷ್ಟು ಚಿಕ್ಕದು ಬಿಟ್ಟು ಹಾಕೈತೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಎತ್ಕೋ ವಿಷಯ, ಮೊಟ್ಟೆ ನಿಧಾನಕ್ಕೆ ಎತ್ಕೋ. ಒಳ್ಳೆ ಎಷ್ಟು ಚಿಕ್ಕದು ಅಂದರೆ ಚಿಕ್ಕದು. ನೋಡಿ ಎಷ್ಟು ಚಿಕ್ಕದ. ಫಸ್ಟ್ ಟೈಮ್ ನೋಡ್ತಿರೋದು. ಮಾಡ್ಬೇಕಾರೆ ಅವೆಲ್ಲ ಹೇಳ್ಬೇಡ ನೀನು, ಸುಮ್ಮನೆ ಹೇಳು. ಸೊ ಎಲ್ಲಿ ಅದು ವಾಚ್ ಮಾಡ್ತಾ ಇರೋದು. ಅಮ್ಮುಚ್ಚಿ ಹಿಂಗೆಲ್ಲ ಎತ್ಬಾರ್ದು, ಎದುರ್ಕೊಳ್ಳುತ್ತೆ. ಅವಾಗಲೇ ಏನಂತಿದ್ದ ಗೊತ್ತಾ ಇವನು, ನೆನ್ನೆ ಈವ್ನಿಂಗು ಏನಂತಿದ್ದೆ ತೇಜು, ಕೆಂಗೇರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕು. ಏನು ಕೊಡ್ತಾರೆ ಅಂದಿದ್ದು ನೀನು? ವ್ಯಾಕ್ಸಿನೇಷನ್ ಹಾಕ್ಕೊಂಡ್ಬರ್ಬೇಕು ಎಲ್ಲದಕ್ಕೂ. ಏನಂತಾರೆ ಗೊತ್ತಾ, ಎಷ್ಟು ರೂಪಾಯಿ ಆಗುತ್ತೆ ಅಂತ? 100 ರೂಪಾಯಿ ಆಗುತ್ತೆ ಅಂದರೆ ಒಂದೊಂದಕ್ಕೆ. ಫ್ರೀ ಅಂದಿದ ತಕ್ಷಣ ಇದನ್ನ ಹಾಕ್ಲೇಬೇಕು. ನೀನು ಹಾಕ್ಲಿಲ್ಲ ಅಂದ್ರೆ ನೀನೇ ತಾನೆ ಹೇಳಿದ್ದು. ಇವಳೆ ಹೇಳಿದ್ದು ಬೆಳಿಗ್ಗೆದು ಅಲ್ಲ, ಇವಳೆ ಹೇಳಿ. ಅವ್ರು ಬರ್ತಾ ಇರ್ಬೇಕಾದ್ರೆ ಗುರಾಯಿಸ್ತಾರೆ ರಂಜು. ಯಾರು? ಅದೇ ರಂಗೋಲಿ. ನೋಡಿ ಇತ್ತು ನಿನ್ ಫೇವ್ರೆಟ್ ಚಟ್ನಿ. ಏನು ಮಾತಾಡ್ತಿದ್ಯೋ? ಒಂದೊಂದೇ ಎದ್ದು. ಏಯ್ ಫಸ್ಟ್ ಮಾಲ ಕಟ್ಟಾಗೈತೆ ನೋಡು. ಇದು ವೈಟ್ ಕಲರ್ ಇದು ಪಾಪಚ್ಚಿ ಅಮ್ಮುಚಿಗೆ ಹಿಂಗೆ ಆಗ್ಬಾರ್ದಾಯ್ತು. ಸಂಡೇ ಟೈಮ್ ಒಂದು ಪೀಸ್ ತಗೊಂಬ. ಅದೆಲ್ಲರೂ ಕರ್ಕೊಂಡ್ಬರ್ತಲ್ಲಿ. ಕರ್ಕೊಂಡ್ಬಂದ್ರೆ ಬ್ಯಾಟ್ಗಳು ಜಾಸ್ತಿ ಇದಾವ. ಕರ್ಕೊಂಡ್ಬಂದ್ರೆ ಹಿಡ್ದು ಹಾಕೊಳ್ಳೋದು. ಅವ್ರ ಬ್ಯಾಚ್ಗಳು ಜಾಸ್ತಿ ಇದಾವೆ, ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸೋಪ್ ಎಲ್ಲ ಹಾಕ್ಬೇಡ. ಏನಕ್ಕೆ? ಯಾವ ಸಾನಕ್ಕೆ? ಡಿಟರ್ಜೆಂಟ್ ಹಾಕ್ಬಿಡು. ಇವಾಗ ತಾನೇ ಹೇಳಿದಲ್ಲ, ಸೌಂಡ್ ಮಾಡಿ ಆಮೇಲೆ ಹೋಗಿವಂತೆ ಬಾ. ಅದು ಅಮ್ಮು ನೆನೆ ಹಾಕೊಂಡು ಸ್ವಲ್ಪ ಹೊತ್ತು
ಅದು ಅದು ಮ್ಯಾಟ್ ಅಲ್ಲ ಬಟ್ಟೆ, ಅದು ಫುಡ್ ಅಷ್ಟೇ ಇದು ಮಾಡ್ಬೇಕು, ಯಾವುದು ಮ್ಯಾಟ್ ಹೋಗ್ತದೆ. ಸೋಲಾರ್ ಆ ಕಡೆಯಿಂದ ಬಾ, ಕಡೆಯಿಂದ ಬಾ. ತೇಜು ಎಸಿ ಬಾಯಲ್ಲಿ ಹಿಡ್ಕೊತದ ನೋಡೋಣ. ಬಂತು ಅಲ್ಲೇ ಬಿದ್ರೆ ಅನ್ನೋಡಲ್ಲಿ ಎತ್ಕೋತಾಲೆ. ತೇಜು ಅದು ಗೊತ್ತು, ನಿಮ್ಮ ಡಿಟರ್ಜೆಂಟ್ ಹಾಕೋಣ. ಸ್ನಾನ ಮಾಡ್ತಾನಂತೆ ಪಾರಿವಾಳಕ್ಕೆ. ನೋಡು ಫುಲ್ ಎನ್ವೈರನ್ಮೆಂಟ್ ಎಂಜಾಯ್ ಮಾಡ್ತಾರೆ. ಇನ್ಫೆಕ್ಷನ್ ಆಗ್ಬಿಡುತ್ತಂತದೆ ಕಂಡ್ಬಿಟ್ಟದೆ. ಸ್ವಲ್ಪ ನೋಡಿದ್ರ ಅಮ್ಮುಚಿನ ಅಳಿಸ್ಬೇಕು ಅಂತ ತೇಜು ಇಲ್ಲಿ ಮರಿನ ಔಚಿಕ್ತಿದ್ದಾನೆ. ಬಿಕಾಸ್ ತೇಜು ಅಮ್ಮುಚಿಗೆ ಹೇಳಿದ್ದ ಮರಿನ ಹುಷಾರಾಗಿ ನೋಡ್ಕೊ ಅಂತ. ಅಮ್ಮುಚಿ ಪಾಪ ಅಲ್ಲಿ ಈಚೆಗಡೆ ಹೋಗ್ಬಿಟ್ಟಿದ್ಲು, ಅದಕ್ಕೆ ಬಂದು ತೇಜು ಅದನ್ನು ಔಚಿಕ್ತಿದ್ದಾನೆ. ತೇಜು ಐ ಗೊತ್ತಾಗ್ಬಾರ್ದು. ಯಾವತ್ತೂ ಆರಿರ್ಲಿಲ್ಲ ಕಣೆ. ಎಲ್ಲಿವರೆಗೂ ಬಂದಿತ್ತು? ಮರಿಯಲ್ಲಿ ಎಲ್ಲಿಕ್ಕಿದ್ರು? ಏಯ್ ನಿಜ ಕಾಗೆ ಒಳಗಡೆ ಬಂದಿತ್ತಾ? ಗೊತ್ತಿಲ್ಲ. ಎಲ್ಲ ಸುವಾಸ್? ಕಿರಿಸ್ಬೇಡಿ 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 ಕಿರಿಸ್ಬೇಡಿ. ಆರಾಮಾಗಿ ಹುಡುಕಿ ಆರಾಮಾಗಿ ಹುಡುಕಿ. ಅಲ್ಲೇ ಅಕ್ಕ, ಅಲ್ಲೇ ಇತ್ತಲ್ವಾ ಅಕ್ಕ ಆರಾಮಾಗಿರು ಮೊದ್ಲಿಂದ? ಆರಾಮಾಗಿರು ಆರಾಮಾಗಿರು ಆರಾಮಾಗಿರು. ಮುಚ್ಚಿ ಮರಿ ಗೊತ್ತಿಲ್ಲ. ಬಗ್ಗೆ ಹೇಳಿದ್ದೀನಲ್ಲ ವಿಶುಲು. ನಾನೇನ್ ಮಾಡ್ದೆ? ಅವಳಿಗೆ ಹೇಳಿದ, ಅವಳಿಗೆ ದಿಕ್ಕಿದ್ದು. ತೇಜು ಚಿಕ್ಕಪ್ಪ ಒಳಗ್ ಬಂದಿತ್ತು, ಎಲ್ಲಿ ಇಕ್ದೆ? ಯಾರು? ನೀನ್ ಒಳಗ್ ಬಂದಿದ್ದಲ್ಲ. ಆಟ ಆಡ್ತಿದ್ದ ವಿಶ್ವಾಸ್, ನಿಂಗೂ ಬುದ್ಧಿ ಇಲ್ವೇನೋ? ನೀನ್ ಏನ್ ಇಕ್ಕಿಸ್ದೆ ನೀನು? ನಾನೆಲ್ಲಿ ಹೇಳಿ? ಅಕ್ಕ ನಾನು ಅವಾಗ್ಲಿಂದ ಏ ಇತ್ತು ಕಣ್ರೋ, ನಾನೇ ನೋಡ್ದೆ. ಕಾಗೆ ಬೇರೆ ಹಿಂಗ್ ಬಂದು ಹೋಯ್ತು. ವಾ ಓ ಏನ ಸುವಾಸನೆ. ಟ್ರೇ ತಗೊಂಡ್ ಹೋಗ್ಲಿಲ್ವಾ ಕಾಗೆ? ಅಂತೇಳಿ, ಪಾರಿಬಿಳೆ. ಅಮ್ಮಜ್ಜಿ ಕಾಗೆ ಟ್ರೇ ತಗೊಂಡ್ ಹೋಗಿಲ್ವಾ? ಬರೀ ಮೊಟ್ಟೆ ಒಂದೇ. ಮತ್ತೆ ಅಲ್ಲಿತ್ತು. ಅಮ್ಮು, ಅದಕ್ಕೆ ಹೇಳಿದ್ದು. ಒಳಗಡೆ ಏನ ಸುವಾಸನೆ. ಅಮ್ಮುಚ್ಚಿ ಇದ್ದಿದ್ದೊಂದ್ ಮರಿ ಆರೋಯ್ತು. ಏ ತೇಜು ಹೋಗಲ್ಲ, ಹಿಂಗ್ ಅದಕ್ಕೆ ನಾನ್ ಬರಲ್ಲ, ನೀನ್ ಎಲ್ಲ ಆರಿಸ್ತ್ಯಾ. ಏ ಇತ್ತು ಕಣ್ರ ಪಾಪ, ನಾನು ಮುಂಚಿನ ವಿಡಿಯೋ ಮಾಡಿದ್ವಿ. ಎಲ್ಲೋಯ್ತು? ಹಿಂಗ್ ಆರೋಯ್ತು ಅಂತ. ಅದ್ ಇನ್ನ ಚಿಕ್ಕ ಮರಿ ಕಣ ತೇಜು. ಏ ಅಮ್ಮು, ನನ್ನಿನ ಕಾಗೆ ನೋಡ್ಬೇಕಾಯ್ತು ತಾನೆ. ಏನೋ ಬಾಯಲ್ಲಿ ಹಿಡ್ಕೊಂಡಿದ್ದೆ. ಏನು? ನುಂಗ ಕಾಯ್ತು ಅನಿಸ್ತದೆ. ಊಟಲ್ಲಿ. ಎದುರಿಸ್ಬೇಡ. ಎದುರಿಸಕ್ಕದೇನ್ ಇದ ಆಟ ಸಾಮಾನೇನೆ. ಅಲ್ಲೇ ಎಲ್ಲ ಹೋಗಿರ್ಬೇಕು ನೋಡಮ್ಮಜ್ಜಿ, ಕಬರ್ಡ್ ಒಳಗಡೆನೆ. ಅದು ಕಾಗೆ ಇಲ್ಲಿಂದ ಆರೋಯ್ತು ಅಂದಾಗೇನೆ ನಾನ್ ಬಂದ್ ಅಲ್ಲ ಕಬರ್ಡ್ ಒಳಗಡೆ ಏನಾರು ಮೋಸ್ಟ್ಲಿ 100% ಕಾಗೆನೆ ತಿಂದಿರುತ್ತೆ ಅನ್ಸುತ್ತೆ. ಅಥವಾ ಇಲ್ಲೇ ಎಲ್ಲಾರು ಹೋಗಿ ಕೂತೈತಲ್ಲ. ನೀನಂತೂ ನೋಡ್ಕೊಳ್ಳ. ಏ ನಾನು ಅಡ್ಗೆ ಮಾಡ್ತಿಲ್ವಾ? ನೀನು ಹಿಂಗೋಯ್ತು ಅಂದಲ್ಲ, ಅವಾಗ ಬಂದು ನಿಂತ್ಕೊಂಡು ನೋಡ್ದೆ, ಇರ್ಲಿಲ್ಲ. ಅಕ್ಕಂಗೆ ಸಡನ್ ಆಗಿ ನೋಡ್ಕೊಂಬೇಕು ತಾನೆ ಜೊತೆಲಿ ಇಟ್ಕೊಂಡು. ನೀ ಅವ್ನ್ ಪಾರಿ ಒಳಗ್ ಹಿಡಿಯ ಕರೆದ ನೀನ್ ಎದಕ್ ಬಂದಿದ್ದಿ? ನೋಡ್ಕೋಬೇಕಾಯ್ತು ತಾನೆ. ಎಲ್ಲದಕ್ಕೂ ಕಂಡ್ಬಿಟ್ರೆ ಅಮ್ಮ ಹೋಗ್ಲಿ. ಬಿಡು ಹೋಗ್ಲಿ, ಇನ್ನೊಂದು ಮೊಟ್ಟೆ ಎಸೈತೆ, ಅದ್ರಲ್ಲಿ ಎಂಜಾಯ್ ಮಾಡು. ಫಸ್ಟ್ ಅಲ್ವಾ ನಮ್ಮ ತಂದಾಗ ಅದಕ್ಕಿದ್ದು. ಸಾಂಬಾರ್ಗಾದ್ರೂ ಆಯ್ತಾಯ್ತಲ್ವಾ ಅಮ್ಮಜ್ಜಿ? ಅದೇ ಅದೇ ಇದೆ ನೋಡೋಣ. ನುತ್ತಾಳ ಮಾಡಿದೆ ಮಾಡ್ಬಿಟ್ಟು ನೀನು ನಕ್ಕೆ ಇಲ್ಲ ನೋಡ್ ಬಾರಿ. ನಾನು ನಗ್ದೆ, ನಿನ್ ತರ ತಪ್ಪಾಡ್ಬಿಟ್ಟು ನಗ್ನ ನಾನು. ಎಲ್ಲದಕ್ಕೂ ನಗದ್ ಒಂದೇ ಅಲ್ಲ ಸೊಲ್ಯೂಷನ್. ಪಾಪಚೆ. ಏ ಅಮ್ಮುಚ್ಚಿ ಬಾಯ್ಲೆ ಅಂತ ಅವನು, ನಾನು ಅಳಿಸ್ತೀನಿ ಅಂತ. ಇಬ್ರು ಇವಾಗ 250 ರೂಪಾಯಿ ಬಿರಿಯಾನಿ ತಿನ್ಕೊ ಬರೋಣ. ನಾನು ಹೇಳ್ದೆ ಇವಾಗ 500. ಬರೀ ಎಷ್ಟಿದೆ ಇದರಲ್ಲಿ? ಎತ್ತಿಡು ಅದ್ರಲ್ಲಿ. ಏನಾಗದು? ಎತ್ತಿಡು. ಬಿಡು, ನೀನೇ ಎತ್ತಿಡು. ಹುಷಾರು, ಮೆತ್ತಗೆ ಇಟ್ಕೋಬೇಕು. ಪಾಪಚಿ ಕೊಡು. ಹುಷಾರಾಗಿ ಎತ್ತಿಡು ಅದ್ರಲ್ಲಿ. ತೇಜು ಬೂದಿ ಹಾಕ್ಬೇಕು ಕಣ ಇದಕ್ಕೆ. ಆಕೆ ಹಾಕ್ತಿದ್ದೀನಿ. ಏ ಅವಳಿಗೆ ಎತ್ಕೊಳಕ್ ಆಯ್ತಿಲ್ಲ ಇರು. ನಿಧಾನ. ಕಾಗೆ ಬಂದು ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಅಮ್ಮುಚಿಗೆ ಹೇಳಿದ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತ. ಅದಕ್ಕೆ ಅವಳು ಈ ಲೆವೆಲಿಗೆ ನೋಡ್ಕೊತಾ ಇದ್ಲು.
ಅಕ್ಕ ಮಳೆ ಬಂತು ಅಂತ ಪಾಪಚ್ಚಿ ಎಲ್ಲ ಹೋಗ್ಬಿಟ್ಟಿತ್ತು. ಇವಾಗ ಬಂದೈತೆ ಮನೆಗೆ. ಎಲ್ಲದೂ ಅಕ್ಕಿ ಗೂಡೊಳಗಡೆಗೆ ಬಿಟ್ವಿ. ಇದೊಂದು ಬಂದಿರಲಿಲ್ಲ. ಎಲ್ಲೋಯ್ತು ಅಂತ ನೋಡಿಕೊಂಡು ಇವಾಗ ಹೊರಗಡೆ ಬಂದರೆ ಇಲ್ಲೇ ಹಾರಾಡ್ತೈತೆ. ಮೇಲ್ಗಡೆ ಇಡು.